ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ನಲ್ಲಿ ಇಂಡೆಕ್ಸ್ ನಂಬರಲ್ಲಿ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಂಡೆಕ್ಸ್ ನಂಬರ್ನಲ್ಲಿ ಲಾಸ್ಟ್ ಪ್ಲೇಸ್ ಮೆಥಡ್, ಪಾಸ್ಟ್ ಮೆಥಡ್, ಬೌಲೆ ಮೆಥಡ್, ಫಿಶರ್ಸ್ ಮೆಥಡ್, ಟೈಮ್ ರಿವರ್ಸಲ್ ಟೆಸ್ಟ್, ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಇವಿಷ್ಟನ್ನು ಎಕ್ಸಾಮಿಗೆ ಕೇಳ್ತಾರೆ. ಬಟ್ ಇಲ್ಲಿರೋಂಥ ಫಾರ್ಮುಲಾಸ್ ನೋಡಿದ್ರೆ ನಿಮಗೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಬಟ್ ಇದರಲ್ಲಿರುವಂಥ ನಾಟ್ ಇವನ್ ಎ ಸಿಂಗಲ್ ಫಾರ್ಮುಲಾ, ಒಂದೇ ಒಂದು ಫಾರ್ಮುಲಾನು ನೀವು ಕಲಿಯೋದು ಬೇಡ. ಫಾರ್ಮುಲಾನ ಹೇಗೆ ನೆನ್ಪಿಟ್ಕೊಳ್ಬೇಕು, ಈಸಿಯಾಗಿ ಹೇಗೆ ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನು ನಮಗೆ ಪ್ರಾಬ್ಲಮ್ ಮಾಡ್ತಾ ತಿಳಿಸ್ಕೊಡ್ತೀನಿ. ಇವಿಷ್ಟನ್ನು ನೆನ್ಪಿಟ್ಕೊಳ್ಳೋ ಬದಲು ಜಸ್ಟ್ 3 ನಂಬರ್ ನೆನ್ಪಿಟ್ಕೊಂಡ್ರೆ ಆಯಿತು. ಒಂದು 1000, ಇನ್ನೊಂದು 1101, ನೆಕ್ಸ್ಟು 1100. ಇವಿಷ್ಟು ಫಾರ್ಮುಲಾ ಕಲಿಯೋದು ಒಂದೇ, ಈ 3 ನಂಬರನ್ನು ನೆನ್ಪಿಟ್ಕೊಳ್ಳೋದು ಒಂದೇ. 1000, 1101, 1100 ಈ 3 ನಂಬರ್ ನೆನ್ಪಿಟ್ಕೊಂಡ್ರೆ ಇಷ್ಟೂ ಫಾರ್ಮುಲಾ ಕಲಿತ ಹಾಗೆ ಆಗುತ್ತೆ. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಪ್ರಾಬ್ಲಮ್ ಮಾಡ್ತಾ ತಿಳಿಸ್ಕೊಡ್ತೀನಿ. ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ನಮ್ಮ ಯೂನಿವರ್ಸಿಟಿಯಲ್ಲಿ ಇಂಡೆಕ್ಸ್ ನಂಬರನ್ನು 15 ಮಾರ್ಕ್ಸಿಗೆ ಕೇಳ್ತಾರೆ. ಕೆಲವೊಂದು ಯೂನಿವರ್ಸಿಟಿಲಿ ಬೇರೆ ಬೇರೆ ಪ್ಯಾಟರ್ನ್ ಇರುತ್ತೆ. ವೆರಿ ಈಸಿ ಪ್ರಾಬ್ಲಮ್, ಬಟ್ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದೇ ಕಷ್ಟ. ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಬೇಡ. ನೀವು ಫಾರ್ಮುಲಾ ಹೇಗೆ ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಪ್ರಾಬ್ಲಮ್ ಮಾಡಿಸ್ತಾ. ನೋಡಿ, ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಕಮೋಡಿಟೀಸ್ ಕೊಟ್ಟಿದ್ದಾರೆ, ಪ್ರೈಸ್ ಕೊಟ್ಟಿದ್ದಾರೆ, ವ್ಯಾಲ್ಯೂ ಕೊಟ್ಟಿದ್ದಾರೆ, ಪ್ರೈಸ್ ಕೊಟ್ಟಿದ್ದಾರೆ, ವ್ಯಾಲ್ಯೂ ಕೊಟ್ಟಿದ್ದಾರೆ, ಇಯರ್ ಕೊಟ್ಟಿದ್ದಾರೆ. ಈ ಇಷ್ಟು ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಲಾಸ್ಟ್ ಪ್ಲೇಸ್ ಮೆಥಡ್, ಪಾಸ್ಟ್ ಮೆಥಡ್ ಮತ್ತು ಬೌಲೆ ಮೆಥಡ್, ಫಿಶರ್ ಇಂಡೆಕ್ಸ್ ನಂಬರ್, ದೆನ್ FRT TRT ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಫಸ್ಟು ನೀವು ಕೊಟ್ಟಿರುವಂಥ ಕ್ವಶನನ್ನು ಗಮನಿಸಬೇಕು. ಕ್ವಶನಲ್ಲಿ ಕಮೋಡಿಟಿ ಕೊಟ್ಟಿದ್ದಾರೆ, ಪ್ರೈಸ್ ಮತ್ತು ಕ್ವಾಂಟಿಟಿ ಅಂತ ಏನಾದರೂ ಕೊಟ್ಟಿದ್ರೆ ಕ್ವಶನಲ್ಲಿ ನೀವು ಡೈರೆಕ್ಟಾಗಿ ಸೊಲ್ಯೂಷನ್ ಸ್ಟಾರ್ಟ್ ಮಾಡ್ಬೋದು. ಬಟ್ ಪ್ರೈಸ್ ಮತ್ತು ವ್ಯಾಲ್ಯೂ ಅಂತ ಕೊಟ್ಟಾಗ, ಅಥವಾ ಪ್ರೈಸ್ ಮತ್ತು ಎಕ್ಸ್ಪೆಂಡಿಚರ್ ಅಂತಲೂ ಕೊಡ್ತಾರೆ. ಹಾಗೆ ಕೊಟ್ಟರೆ ಕ್ವಾಂಟಿಟಿಯನ್ನು ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಕ್ವಾಂಟಿಟಿ ಫೈಂಡ್ ಔಟ್ ಮಾಡೋದು ತುಂಬ ಈಸಿ. ಕ್ವಾಂಟಿಟಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ವ್ಯಾಲ್ಯೂ ಡಿವೈಡೆಡ್ ಬೈ ಪ್ರೈಸ್. ವ್ಯಾಲ್ಯೂ ಡಿವೈಡ್ ಬೈ ಪ್ರೈಸ್ ಮಾಡಿದಾಗ ನಿಮಗೆ ಕ್ವಾಂಟಿಟಿ ಸಿಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂಥ ಕಮೋಡಿಟೀಸ್ ಯಾವ್ದು? ಫಸ್ಟು ರೈಸ್ ಕೊಟ್ಟಿದ್ದಾರೆ. ನಾನಿಲ್ಲಿ ಜಸ್ಟ್ ಒಂದು ಲೆಟರ್ ಮಾತ್ರ ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ವೀಟ್ ಕೊಟ್ಟಿದ್ದಾರೆ, ನೀವು ಎಕ್ಸಾಮ್ನಲ್ಲಿ ಫುಲ್ ಬರೀಬೇಕಾಗತ್ತೆ. ನೆಕ್ಸ್ಟು ಪಲ್ಸ್ ಕೊಟ್ಟಿದ್ದಾರೆ, ನೆಕ್ಸ್ಟು ಜೋವರ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕೊಟ್ಟಿರೋವಂಥದ್ದು ಗ್ರಾಮ್ ಕೊಟ್ಟಿದ್ದಾರೆ. ಸೊ 2015 ಕೊಟ್ಟಿದ್ದಾರೆ, 2016 ಕೊಟ್ಟಿದ್ದಾರೆ. ನೀವು ಇಲ್ಲಿ ಏನು ಬರ್ಕೊಳ್ಬೇಕು ಅಂತಂದರೆ P0 ಅಂತಂದರೆ ಪ್ರೈಸ್ ಆಫ್ ಪ್ರೀವಿಯಸ್ ಇಯರ್. 2 ವರ್ಷ ಕೊಟ್ಟಿದ್ದಾರೆ. ಇದರಲ್ಲಿ ಹಿಂದಿನ ವರ್ಷ ಯಾವುದು ಅಂತಂದರೆ 2015. P0 Q0 P1 Q1 ಈ ಥರ ಬರ್ಕೊಂಡ್ರಾಯ್ತು. ಜಸ್ಟ್ 4 ಕಾಲಮಲ್ಲಿ ನಾನು P0 Q0 P1 Q1 ಅಂತ ಬರ್ಕೊಂಡಿದ್ದೀನಿ. P0 ಅಂತಂದರೆ ಪ್ರೈಸ್ ಆಫ್ ಪ್ರೀವಿಯಸ್ ಇಯರ್ನಲ್ಲಿ ಅದರ ಪ್ರೈಸ್ ಏನಿತ್ತು, ಪ್ರೈಸ್ ಇನ್ ಪ್ರೀವಿಯಸ್ ಇಯರ್ನಲ್ಲಿ ಪ್ರೈಸ್ ಎಷ್ಟಿತ್ತು? ರೈಸ್ ಇದು 4 ಇತ್ತು, 15 ಇತ್ತು, 18 ಇತ್ತು, 6 ಇತ್ತು, 14 ಇತ್ತು. ಅದು ನಾವಿಲ್ಲಿ ಈ ಕಾಲಮಲ್ಲಿ ಬರ್ಕೊಂಡ್ರಾಯ್ತು. P0 ಅಂತಂದರೆ ಹಿಂದಿನ ವರ್ಷದ ಪ್ರೈಸ್. P1 ಅಂತಂದರೆ ಕರೆಂಟ್ ಇಯರ್ 2016 ಪ್ರೈಸ್. ಈಗ P0 ಎಷ್ಟಿತ್ತು ಅಂತಂದರೆ 4 ಇದೆ, ದೆನ್ 15 ಇದೆ, ದೆನ್ 18 ಇದೆ, ನೆಕ್ಸ್ಟ್ 6 ಇದೆ, 14 ಇದೆ. Q0 ಅಂತಂದರೆ ಕ್ವಾಂಟಿಟಿ ಬರ್ಕೊಳ್ಬೇಕು. ಬಟ್ ಈ ಕ್ವಶನ್ನಲ್ಲಿ ಕ್ವಾಂಟಿಟಿ ಕೊಡಲಿಲ್ಲ. ಕ್ವಾಂಟಿಟಿ ಡೈರೆಕ್ಟಾಗಿ ಕೊಟ್ಟಿದ್ರೆ ಡೈರೆಕ್ಟಾಗಿ Q0 ಅದನ್ನೇ ಬರ್ಕೊಳ್ಬೋದಿತ್ತು. ಬಟ್ ಯಾವ ಕ್ವಾಂಟಿಟಿ ಬರ್ಕೊಳ್ಬೇಕು ಅಂದರೆ 2 ಕ್ವಾಂಟಿಟಿಯಲ್ಲಿ ಹಿಂದಿನ ವರ್ಷದ ಕ್ವಾಂಟಿಟಿ ಬರ್ಕೊಳ್ಬೇಕು. ನೆನ್ಪಿಟ್ಕೊಳ್ಬೇಕು, P0 ಅಂತಂದರೆ ಹಿಂದಿನ ವರ್ಷದ ಪ್ರೈಸ್, P1 ಅಂತಂದರೆ ಕರೆಂಟ್ ಇಯರ್ನ ಪ್ರೈಸ್. ಬೇಕಾದ್ರೆ ಆ ಪ್ರೈಸನ್ನು ಬರ್ಕೊಂಬಿಡೋಣ. ಈಗ P1 ಅಂತಂದರೆ 2016 ಪ್ರೈಸ್ ಬರ್ಕೊಂಡ್ರಾಯ್ತು. ಎಷ್ಟು ಪ್ರೈಸ್ ಕೊಟ್ಟಿದ್ದಾರೆ? 5 ಕೊಟ್ಟಿದ್ದಾರೆ, ನೆಕ್ಸ್ಟ್ 18 ಕೊಟ್ಟಿದ್ದಾರೆ, ನೆಕ್ಸ್ಟ್ 20 ಕೊಟ್ಟಿದ್ದಾರೆ, ನೆಕ್ಸ್ಟ್ 7 ಕೊಟ್ಟಿದ್ದಾರೆ, ನೆಕ್ಸ್ಟ್ 16 ಕೊಟ್ಟಿದ್ದಾರೆ. P0 ಅಂತಂದರೆ ಹಿಂದಿನ ವರ್ಷದ ಪ್ರೈಸ್, P1 ಅಂತಂದರೆ ಕರೆಂಟ್ ಇಯರ್ನ ಪ್ರೈಸ್, 2016 ಪ್ರೈಸ್. ದೆನ್ ಕ್ವಾಂಟಿಟಿ ಕ್ವಶನಲ್ಲಿ ಕೊಡಲಿಲ್ಲ. ಕ್ವಾಂಟಿಟಿ ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ವ್ಯಾಲ್ಯೂ ಡಿವೈಡೆಡ್ ಬೈ ಪ್ರೈಸ್ ಮಾಡಿದ್ರಾಯ್ತು. 640 ಡಿವೈಡೆಡ್ ಬೈ 4. 640 ಡಿವೈಡೆಡ್ ಬೈ 4 ಮಾಡಿದಾಗ ಬರುವಂಥ ಆನ್ಸರ್ 160 ಆಗುತ್ತೆ. ಅದು Q0 ಹೇಗೆ ಬಂತು ಅಂತಂದರೆ 2015ರಲ್ಲಿ ವ್ಯಾಲ್ಯೂ ಏನಿದೆಯೋ ಆ ವ್ಯಾಲ್ಯೂ ಡಿವೈಡೆಡ್ ಬೈ ಪ್ರೈಸ್ ಮಾಡಿದಾಗ ಕ್ವಾಂಟಿಟಿ ಬರುತ್ತೆ. ನೆಕ್ಸ್ಟ್ 1350 ಡಿವೈಡೆಡ್ ಬೈ 15 ಬರುವಂಥ ಆನ್ಸರ್ ಎಷ್ಟು ಅಂತಂದರೆ 90. ಅದೇ ಥರ ಎಲ್ಲದನ್ನು ಸಿಂಪ್ಲಿಫೈ ಮಾಡ್ಕೊಳ್ಬೇಕು. ಅದೇ ಥರ ನಾನು ಎಲ್ಲದೂ Q0 ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ. ಹೇಗೆ ಅಂದರೆ ಎಲ್ಲ ವ್ಯಾಲ್ಯೂ ಡಿವೈಡೆಡ್ ಬೈ ಪ್ರೈಸ್ ಮಾಡಿದಾಗ Q0 ಬರುತ್ತೆ. Q1 ಹಾಗೆ ಫೈಂಡ್ ಔಟ್ ಮಾಡಬೇಕು. Q1 ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ 2016 ವ್ಯಾಲ್ಯೂ ಡಿವೈಡೆಡ್ ಬೈ ಪ್ರೈಸ್. Q0 ಹೇಗೆ ಅಂತಂದರೆ 2015 ವ್ಯಾಲ್ಯೂ ಡಿವೈಡೆಡ್ ಬೈ ಪ್ರೈಸ್. ನೆನ್ಪಿಟ್ಕೊಳ್ಳಿ, 0 ಅಂತಂದರೆ ನೀವು ಹಿಂದಿನ ವರ್ಷ ಫೈಂಡ್ ಔಟ್ ಮಾಡಬೇಕು, 1 ಅಂತಂದರೆ ಕರೆಂಟ್ ಇಯರ್ ಫೈಂಡ್ ಔಟ್ ಮಾಡಬೇಕು. ಅದೇ ಥರನೇ 2016 ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕು. 1000 ಡಿವೈಡ್ ಬೈ 5, 2700 ಡಿವೈಡ್ ಬೈ 18, 1200 ಡಿವೈಡ್ ಬೈ 20, 280 ಡಿವೈಡ್ ಬೈ 7, 960 ಡಿವೈಡ್ ಬೈ 16 ಮಾಡಿದಾಗ ನಮಗೆ Q1 ಸಿಗುತ್ತೆ. ನಾನು ಎಲ್ಲದನ್ನು Q1 ಫೈಂಡ್ ಔಟ್ ಮಾಡಿ ಇಲ್ಲಿ ಬರ್ಕೊಳ್ತಾ ಇದ್ದೀನಿ.
ಸೊ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ 4 ಸತಿ ಪಿ ಕ್ಯೂ ಅಂತ ಬರ್ಕೊಂಡ್ರೆ ಆಯ್ತು. ಪಿ ಕ್ಯೂ ಪಿ ಕ್ಯೂ ಪಿ ಕ್ಯೂ ಪಿ ಕ್ಯೂ. ನಾನು ಈಗ ತಾನೇ ಹೇಳಿದ್ದೆ, ಇವಿಷ್ಟನ್ನು ಕಲಿಯೋ ಬದಲು ನೀವು 3 ನಂಬರನ್ನು ನೆನ್ಪಿಟ್ಕೊಳ್ಬೇಕು. 3 ನಂಬರ್ ಯಾವುದು ಅಂತಂದರೆ 1000, 1101, ದೆನ್ 1100, 1100. ಈ 3 ನಂಬರನ್ನು ನೆನ್ಪಿಟ್ಕೊಂಡ್ರೆ ನೀವು ಇಷ್ಟು ಫಾರ್ಮುಲಾ ಕಲ್ತಾಗತ್ತೆ. ಫಸ್ಟು ನೀವು ನಿಮಗೀಗ ಈ ಟೇಬಲಿಗೆ ಬೇಕಾಗುವಂಥದ್ದು 1000, 1101 ಅದನ್ನು ಇಲ್ಲೇ ಬರ್ಕೊಂಡ್ರೆ ಆಯಿತು. ಪಿ ಕ್ಯೂ ಪಕ್ಕದಲ್ಲಿ 1000 ಬರೆಯೋದು ಹೇಗೆ? 1000 1000 ಆಯಿತು. ನೆಕ್ಸ್ಟು 1101 1101. ನಮಗೆ ಕ್ಯಾಲ್ಕುಲೇಷನ್ಗೆ ಬೇಕಾಗುವಂಥದ್ದು ಇವೆರಡು ನಂಬರ್ ಮಾತ್ರ. 1000 1101. 1000 ಬರೆಯೋದು ಹೇಗೆ? 1000. 1101 ಬರೆಯೋದು ಹೇಗೆ? 1101. ಇದನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ನೋಡಿ, ಈಗ 1000 1101 ಬರ್ಕೊಂಡಾದ್ಮೇಲೆ ಪಿ ಪಕ್ಕದಲ್ಲೆಲ್ಲ ಡಾಟ್ ಇಡ್ತಾ ಇದ್ದೀನಿ. ಫಸ್ಟು P1Q0 ಆಯಿತು. ಅಲ್ಲಿಗೆ P1Q0 ಅಂತಂದರೆ P1 ಮತ್ತು Q0 ಅನ್ನು ಮಲ್ಟಿಪ್ಲೈ ಮಾಡಿ ಬರೀಬೇಕು. P1 ಎಷ್ಟಿದೆ? 5 ಇದೆ. Q0 ಎಷ್ಟಿದೆ? 160 ಇದೆ. 160 ಇಂಟು 5, 160 ಇಂಟು 5 ಮಾಡಿದಾಗ ಎಷ್ಟು ಬರುತ್ತೆ? 800 ಬರುತ್ತೆ. ನೆಕ್ಸ್ಟ್ ಅದೇ ಥರನೇ P1Q0, P1 18 ಇದೆ, Q0 90 ಇದೆ. 90 ಇಂಟು 18 ಮಾಡಿದಾಗ 1620 ಬರುತ್ತೆ. ನೆಕ್ಸ್ಟ್ ಅದೇ ಥರನೇ P1Q0, 4 2 8, 800 ಬರುತ್ತೆ. ನೆಕ್ಸ್ಟ್ P1 7, Q0 25, 25 7 175. ನೆಕ್ಸ್ಟ್ ಅದೇ ಥರನೇ ಮಲ್ಟಿಪ್ಲೈ ಮಾಡಬೇಕು. P1 16, Q0 50 ಮಲ್ಟಿಪ್ಲೈ ಮಾಡಿದಾಗ 800 ಬರುತ್ತೆ. ಅದೇ ಥರನೇ ನೆಕ್ಸ್ಟು P0 Q0, ನಾವಿಲ್ಲಿ ಫಸ್ಟ್ 4 ಕಾಲಮ್ ಏನು ಹಾಕ್ಕೊಂಡಿದ್ದೀವೋ ಅದನ್ನೇ ಮಲ್ಟಿಪ್ಲೈ ಮಾಡ್ತಾ ಹೋಗೋದು. P0 ಅಂದರೆ ಇಲ್ಲಿದೆ, Q0 ಅಂದರೆ ಇಲ್ಲಿದೆ. ಗುಣಿಸೋದು 160 ಇಂಟು 4, 90 ಇಂಟು 15, 40 ಇಂಟು 18, 25 ಇಂಟು 6, 50 ಇಂಟು 14 ಮಲ್ಟಿಪ್ಲೈ ಮಾಡಿದಾಗ 640 ಬರುತ್ತೆ. 14 64, 15 9 135, 1350 ಬರುತ್ತೆ. ನೆಕ್ಸ್ಟ್ 700, 18 4 72, 720 ಬರುತ್ತೆ. ನೆಕ್ಸ್ಟ್ 150, ನೆಕ್ಸ್ಟ್ 700. ಅದೇ ಥರನೇ P1 ಇಲ್ಲಿದೆ, Q1 ಇಲ್ಲಿದೆ. 5 ಇಂಟು 200, 205 1000 ಆಗುತ್ತೆ. ಅದೇ ಥರನೇ ನಾನು ಎಲ್ಲದನ್ನು ಮಲ್ಟಿಪ್ಲೈ ಮಾಡಿ ಬರ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕಾಲಮ್ ಇರೋದು P0 Q1, P0 ಇಲ್ಲಿದೆ, Q1 ಲಾಸ್ಟ್ ಕಾಲಮ್ 4 ಇಂಟು 200 ಮಾಡಿದಾಗ 800 ಬರುತ್ತೆ. ನೆಕ್ಸ್ಟ್ 15 ಇಂಟು 150, 15 225, 2250 ಬರುತ್ತೆ. ಅದೇ ಥರನೇ ಎಲ್ಲದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. P0 ಮತ್ತು Q1 ಕಾಲಮನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಯಿತು, 1080 ಬರುತ್ತೆ. ನೆಕ್ಸ್ಟ್ 240 ಬರುತ್ತೆ. ನೆಕ್ಸ್ಟ್ 840 ಬರುತ್ತೆ. ಸೊ ಈ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನಾವು ಫೈಂಡ್ ಔಟ್ ಮಾಡಿರುವಂಥದ್ದು ಲಾಸ್ಟ್ 4 ಕಾಲಮ್ 1 2 3 4. ಈ ಫಸ್ಟ್ 4 ಕ್ವಶನಲ್ಲಿ ಕೊಟ್ಟಿರೋದು. ಲಾಸ್ಟ್ 4 ಕಾಲಮನ್ನು ನೀವು ಫೈಂಡ್ ಔಟ್ ಮಾಡಿದ್ದೀರಾ. ಈ 4 ಕಾಲಮ್ ಫೈಂಡ್ ಔಟ್ ಮಾಡಿದ್ರೆ ಸೊಲ್ಯೂಷನ್ ನೀವು ಮುಗಿಸ್ದಾಗೆ ಇನ್ನು ಜಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯಿತು. ಇವೆಲ್ಲದನ್ನು ಲಾಸ್ಟ್ ನೀವು ಏನು ಫೈಂಡ್ ಔಟ್ ಮಾಡ್ಕೊಂಡಿದ್ರೆ ಈ 4 ಕಾಲಮನ್ನು ನೀವು ಟೋಟಲ್ ಮಾಡಬೇಕಾಗತ್ತೆ. ಫಸ್ಟ್ ಕಾಲಮಿಗೆ ನಾವು ಸಿಗ್ಮಾ ಅಂತ ಬರ್ಕೊಂಡು ಇಲ್ಲೇನಿದೆ P1Q0 ಇದೆ, ಸಿಗ್ಮಾ P1Q0 ಅಂದರೆ ಇವಿಷ್ಟನ್ನು ಆ್ಯಡ್ ಮಾಡಬೇಕು. 800 ಪ್ಲಸ್ 1620 ಪ್ಲಸ್ 800 ಪ್ಲಸ್ 175 ಪ್ಲಸ್ 800 ಬರೋಂಥ ಆನ್ಸರ್ 4195 ಆಗುತ್ತೆ. ನೆಕ್ಸ್ಟ್ ಸಿಗ್ಮಾ P0, ಸಿಗ್ಮಾ ಮೀನ್ಸ್ ಸಮ್ ಆಫ್ P0 Q0 ಎಷ್ಟು ಬರುತ್ತೆ ಅಂತಂದರೆ 3560 ಬರುತ್ತೆ. ನೆಕ್ಸ್ಟ್ ಸಿಗ್ಮಾ P1Q1 ಬರುವಂಥ ಆನ್ಸರ್ 6140. ನೆಕ್ಸ್ಟ್ ಸಿಗ್ಮಾ P0 Q1 ಬರುವಂಥ ಆನ್ಸರ್ 5210 ಬರುತ್ತೆ. ನಾನು ಈಗಷ್ಟೇ ಹೇಳಿದ್ದೆ, ನೀವು ಯಾವುದೇ ಥರ ಫಾರ್ಮುಲಾ ಕಲಿಯುವಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಕೊಟ್ಟಿರುವಂಥ ಮೆಥಡ್ ಯಾವುದು? ಲಾಸ್ಟ್ ಸ್ಪೇಸ್ ಮೆಥಡ್ ಕೊಟ್ಟಿದ್ದಾರೆ. ನಾನಿಲ್ಲಿ ಲಾಸ್ಟ್ ಸ್ಪೇಸ್ ಮೆಥಡ್ ಅಂತ ಬರ್ಕೊಳ್ತಾ ಇದ್ದೀನಿ. ಫಾರ್ಮುಲಾ ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತಂದರೆ ಲಾಸ್ಟ್ ಸ್ಪೇಸ್ ಮೆಥಡ್ ಜಸ್ಟ್ ನಾನು ಈಗಷ್ಟೇ ಹೇಳಿದ ಹಾಗೆ ನೀವು ಇಷ್ಟು ಫಾರ್ಮುಲಾ ಕಲಿಯೋದು ಒಂದೇ, ಈ 3 ನಂಬರನ್ನು ನೆನ್ಪಿಟ್ಕೊಳ್ಳೋದು ಒಂದೇ, 1000 1101 1100 ಈ 3 ನಂಬರ್ ನೆನ್ಪಿಟ್ಕೊಂಡ್ರೆ ಆಯಿತು. ಫಸ್ಟು ಲಾಸ್ಟ್ ಸ್ಪೇಸ್ ಮೆಥಡಿಗೆ ಫಾರ್ಮುಲಾ ಏನು ಅಂತಂದರೆ ಸಿಗ್ಮಾ ಪಿ ಕ್ಯೂ ಇಂಟು 100 ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಸಿಗ್ಮಾ ಪಿ ಕ್ಯೂ ಎಲ್ಲದಕ್ಕೂ ಸಿಗ್ಮಾ ಪಿ ಕ್ಯೂ ಬರೀಲಿಕ್ಕೆ ಒಂದು ಕಲ್ತರಾಯಿತು. ಫಾರ್ಮುಲಾ ನಾನು ಹೇಗೆ ಹೇಳಿದ್ದೆ, ಜಸ್ಟ್ 1000 ಅಂತ ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಒಂದು ಫಾರ್ಮುಲಾ ಏನು ಅಂತಂದರೆ 1000 1000 ಪಿ ಮತ್ತು
ಕ್ಯೂ ಮಧ್ಯದಲ್ಲಿ ಒಂದು ಡಾಟ್ ಇಟ್ಟರೆ ಆಯಿತು. ಜಸ್ಟ್ ನೀವು ಫಸ್ಟ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಬೇಕಾಗಿರೋದು ಹೇಗೆ ಅಂತಂದರೆ 1000 ಅಂತ ನೆನ್ಪಿಟ್ಕೊಂಡ್ರೆ ಆಯ್ತು. 1000 ಬರೆಯೋದು ಹೇಗೆ 1000. ನೆಕ್ಸ್ಟ್ ಈಗ ಸಿಗ್ಮಾ P1Q0 ಅಂತಂದರೆ ನೀವು ಅದಕ್ಕೆ ಸರಿಯಾಗಿ ಕಾಲಮ್ ಹಾಕೊಂಡಿದ್ದೀರಾ. ಸೊ ಫಾರ್ಮುಲಾ ಅಪ್ಲೈ ಮಾಡೋದು ತುಂಬ ಈಸಿ. ಜಸ್ಟ್ ಹೇಗೆ ಮಾಡಬೇಕು ಅಂತಂದರೆ ನೀವು ಲಾಸ್ಟ್ 4 ಕಾಲಮಲ್ಲಿ ಏನಿದೆಯೋ ಅದರಲ್ಲಿ ಫಸ್ಟ್ ಕಾಲಮ್ ಏನಿದೆ, ಫಸ್ಟ್ ಕಾಲಮಿನ ಆನ್ಸರ್ ಏನಿದೆ, ಸಿಗ್ಮಾ P1Q0 ಆನ್ಸರ್ ಏನಿದೆ 4195 ಡಿವೈಡೆಡ್ ಬೈ 3560 ಇಂಟು 100 ಮಾಡಿದ್ರೆ ಲಾಸ್ಟ್ ಪೇ ಮೆಥಡಿನ ಆನ್ಸರ್ ಸಿಗುತ್ತೆ. 1000 ಇಲ್ಲೇನು 1000 ಬರ್ಕೊಂಡಿದ್ದೀರೋ ಅದನ್ನೇ ನೀವು 4195 ಡಿವೈಡ್ ಬೈ 3560 ಇಂಟು 100 ಮಾಡೋದು. 4195 ಡಿವೈಡೆಡ್ ಬೈ 3560 ಇಂಟು 100 ಮಾಡಿದಾಗ ಬರೋವಂಥ ಆನ್ಸರ್ 117.84 ಬರುತ್ತೆ. ಅಲ್ಲಿಗೆ ಲಾಸ್ಟ್ ಪೇಸ್ ಮೆಥಡ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕೇಳಿರೋ ಮೆಥಡ್ ಯಾವುದು ಅಂತಂದರೆ ಪಾಸ್ಟ್ ಚೇಸ್ ಮೆಥಡ್ ಕೇಳಿದ್ದಾರೆ. ಪಾಸ್ಟ್ ಚೇಸ್ ಮೆಥಡ್ ಅಂತ ಬರ್ಕೊಳ್ಳೋದು ಸೆಕೆಂಡ್ ಒನ್ ಮೆಥಡ್ ಪಾಸ್ಟ್ ಚೇಸ್ ಮೆಥಡ್. ಪಾಸ್ಟ್ ಚೇಸ್ ಮೆಥಡಿನ ಫಾರ್ಮುಲನ್ನು ಅದೇ ಥರನೇ ಜಸ್ಟ್ ಸಿಗ್ಮಾ ಪಿ ಕ್ಯೂ ಅಂತ ಬರ್ಕೊಳ್ಳೋದು. ಕೋಡ್ ವರ್ಡ್ ನಾನು ಏನು ಹೇಳಿದ್ದೆ 1101 ಪಿ ಮತ್ತು ಕ್ಯೂ ಮಧ್ಯದಲ್ಲಿ ಡಾಟ್ ಇಟ್ಟರೆ ಆಯಿತು. ಡಾಟ್ ಅಂದರೆ ಇಂಟು ಅಂತ ಅರ್ಥ. ಸೊ ಸಿಗ್ಮಾ P1Q1 ಟೋಟಲ್ P1Q1 ಟೋಟಲ್ ಏನಿದೆ, ಫಸ್ಟ್ ನೀವು 4100 1ನೇ ಕಾಲಮ್ ಡಿವೈಡ್ ಬೈ 2ನೇ ಕಾಲಮ್ ಇಂಟು 100 ಮಾಡಿದರೆ, ನೆಕ್ಸ್ಟ್ ಈಗ 3ನೇ ಕಾಲಮ್ ಡಿವೈಡ್ ಬೈ 4ನೇ ಕಾಲಮ್ ಮಾಡಿದ್ರೆ ಆಯಿತು. 6140 ಡಿವೈಡೆಡ್ ಬೈ 5210 ಇಂಟು 100 ಮಾಡಿದ್ರೆ ನಿಮಗೆ ಪಾಸ್ಟ್ ಟೈಮ್ ಮೆಥಡಿನ ಆನ್ಸರ್ ಬರುತ್ತೆ. ಸಿಗ್ಮಾ P1Q1 ಅಂದರೆ P1Q1 ಟೋಟಲ್ 6140, P0Q1 ಅಂತಂದರೆ P0Q1 ಟೋಟಲ್ 5210. ಸೊ 6140 ಡಿವೈಡೆಡ್ ಬೈ 5210 ಇಂಟು 100 ಮಾಡಿದಾಗ ಬರುವಂಥ ಆನ್ಸರ್ 117.85 ಬರುತ್ತೆ. ಇದು ಪಾಸ್ಟ್ ಮೆಥಡ್ ಆಯಿತು. ಥರ್ಡ್ ಒನ್ ಮೆಥಡ್ ಯಾವುದು ಅಂತಂದರೆ ಬೌಲೇಸ್ ಮೆಥಡ್. ಬೌಲೇಸ್ ಮೆಥಡಿನ ಫಾರ್ಮುಲಾನು ತುಂಬ ಈಸಿ. ಥರ್ಡ್ ಒನ್ ಮೆಥಡ್ ಕೊಟ್ಟಿರುವಂಥದ್ದು ಬೌಲೇಸ್ ಮೆಥಡ್. ಫಾರ್ಮುಲಾ ಹೇಗೆ ಅಂತಂದರೆ L+P ಡಿವೈಡೆಡ್ ಬೈ 2. L+P ಅಂತಂದರೆ ಲಾಸ್ಟ್ ಪೇ ಮೆಥಡಲ್ಲಿ ಬಂದಿರುವಂಥ ಆನ್ಸರ್. ಲಾಸ್ಟ್ ಪೇ ಮೆಥಡಲ್ಲಿ ಏನು ಆನ್ಸರ್ ಬಂದಿದೆ 117.84 ಪ್ಲಸ್ ಪಾಸ್ಟ್ ಪೇ ಮೆಥಡಲ್ಲಿ ಬಂದಿರುವಂಥ ಆನ್ಸರ್ 117.85. ಅವೆರಡನ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಆಯಿತು. ಬೌಲೇಸ್ ಮೆಥಡಿನ ಆನ್ಸರ್ ಸಿಗುತ್ತೆ 117.84 ಪ್ಲಸ್ 117.85. 117.84 ಪ್ಲಸ್ 117.85 ಡಿವೈಡೆಡ್ ಬೈ 2. ಅಲ್ಲಿಗೆ ಬರುವಂಥ ಆನ್ಸರ್ 117.845 ಬರುತ್ತೆ. ಅಲ್ಲಿಗೆ ಬೌಲೇಸ್ ಮೆಥಡ್ ಆಯಿತು. ಸೊ ನೆಕ್ಸ್ಟ್ ಕೊಟ್ಟಿರೋವಂಥ ಮೆಥಡ್ ಯಾವುದು ಅಂತಂದರೆ ಫಿಶರ್ಸ್ ಇಂಡೆಕ್ಸ್ ನಂಬರ್. ಫಿಶರ್ಸ್ ಮೆಥಡಲ್ಲಿ ಸೊಲ್ಯೂಷನ್ ಹೇಗೆ ಅಂತಂದರೆ ಫಿಶರ್ಸ್ ಇಂಡೆಕ್ಸ್ ಮೆಥಡ್. ಫಾರ್ಮುಲಾ ರೂಟ್ ಆಫ್ L ಇಂಟು P. ಎಲ್ ಅಂತಂದರೆ ಲಾಸ್ಟ್ ಪೇ ಮೆಥಡಿನ ಆನ್ಸರ್. ಲಾಸ್ಟ್ ಪೇ ಮೆಥಡಿನ ಆನ್ಸರ್ ಎಷ್ಟಿದೆ 117.84 ಇಂಟು ಪಾಸ್ಟ್ ಪೇ ಮೆಥಡಿನ ಆನ್ಸರ್ 117.85. ಜಸ್ಟ್ ಅವೆರಡನ್ನು ಮಲ್ಟಿಪ್ಲೈ ಮಾಡಿ ರೂಟ್ ತೆಗೆದ್ರೆ ಆಯಿತು. 117.84 ಇಂಟು 117.85 ಬಂದಿರೋ ಆನ್ಸರಿಗೆ ರೂಟ್ ತೆಗೆದ್ರೆ ಅಷ್ಟೇ ಆನ್ಸರೇ ಬರುತ್ತೆ 117.844. ಸೊ ನೆಕ್ಸ್ಟ್ ಕೊಟ್ಟಿರೋಂಥ ಮೆಥಡ್ ಯಾವುದು ಅಂತಂದರೆ FRT TRT. ಇದೇ ಇಂಪಾರ್ಟೆಂಟ್. ಫಸ್ಟು ನಾನಿಲ್ಲಿ TRT ಬರ್ಕೊಳ್ತಾ ಇದ್ದೀನಿ. TRT ಸ್ವಲ್ಪ ಈಸಿ, FRT ಲಾಸ್ಟಿಂಗ್ ಮಾಡಿಸ್ತೀನಿ. TRT ಅಂತಂದರೆ ಟೈಮ್ ರಿವರ್ಸಲ್ ಟೆಸ್ಟ್. ಟೈಮ್ ರಿವರ್ಸಲ್ ಟೆಸ್ಟ್ ಅಂತಲೂ ಕೊಡ್ಬೋದು, TRT ಅಂತ ಬೇಕಾದರೂ ಕೊಡ್ಬೋದು, ಎರಡೂ ಒಂದೇ. ಫಾರ್ಮುಲಾ ಹೇಗೆ ಅಂತಂದರೆ ಇದನ್ನು ನೀವು ನೆನ್ಪಿಟ್ಕೊಳ್ಳೋದು ಕಲಿಯುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ 4 ಸತಿ ಸಿಗ್ಮಾ ಪಿ ಕ್ಯೂ ಬರ್ಕೊಂಡ್ರೆ ಆಯಿತು. ಸಿಗ್ಮಾ ಪಿ ಕ್ಯೂ 1 ಸತಿ ಆಯಿತು, ಸಿಗ್ಮಾ ಪಿ ಕ್ಯೂ 2 ಸತಿ ಆಯಿತು, ನೆಕ್ಸ್ಟು ಸಿಗ್ಮಾ ಪಿ ಕ್ಯೂ 3 ಸತಿ ಆಯಿತು, 4 ಸತಿ ಸಿಗ್ಮಾ ಪಿ ಕ್ಯೂ, 4 ಸತಿ ಸಿಗ್ಮಾ ಪಿ ಕ್ಯೂ ಅಂತ ಬರ್ಕೊಂಡ್ರಾಯ್ತು. ನಾನು ಏನು ಕೋಡ್ ವರ್ಡ್ ಹೇಳಿದ್ನೋ ಅದನ್ನೇ ಫಾಲೋ ಮಾಡಬೇಕು. 1000 ಬರೆಯೋದು ಹೇಗೆ 1000. ನೆಕ್ಸ್ಟು 1101 1101.
ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ಫಸ್ಟ್ ಎರಡಕ್ಕೆ ನೀವು ಬರೆದ್ರಿ 1101 ಬರೆದ್ರಿ. ನೆಕ್ಸ್ಟು ಸಿಗ್ಮಾ ಪಿ ಕ್ಯೂಗೆ ಹೇಗೆ ಬರೀಬೇಕು ಅಂತಂದರೆ ಫಸ್ಟ್ ಒನ್ನನ್ನು ನೋಡಿಕೊಂಡು ನೀವು ಥರ್ಡ್ ಒನ್ ಬರೀಬೇಕು, ಸೆಕೆಂಡ್ ಒನ್ನನ್ನು ನೋಡಿಕೊಂಡು ಫೋರ್ತ್ ಒನ್ ಬರೀಬೇಕು. ಜಸ್ಟ್ ಇಲ್ಲಿ ನೋಡಿ 1000 ಇದೆ, ಅದನ್ನು ನೀವು 1 ಇದ್ದಲ್ಲಿ 0 ಬರೀಬೇಕು, 0 ಇದ್ದಲ್ಲಿ 1 ಬರೀಬೇಕು. ಸಿಗ್ಮಾ ಪಿ 1 ಇದೆ, ಅದನ್ನು 1 ತೆಗೆದು 0 ಮಾಡಿದ್ರೆ ಆಯಿತು. ಫಸ್ಟ್ ಒನ್ ನೋಡಿಕೊಂಡು ಥರ್ಡ್ ಒನ್ ಬರೀಬೇಕು. ನೆಕ್ಸ್ಟು Q0 ಇದೆ, Q1 ಬರೀಬೇಕು. P0 ಇದೆ, P1 ಬರೀಬೇಕು. Q0 ಇದೆ, Q1 ಬರೀಬೇಕು. 1ಅನ್ನು ತೆಗೆದು 0 ಮಾಡೋದು, 0 ತೆಗೆದು 1 ಬರೆಯೋದು. ನೆಕ್ಸ್ಟ್ ಸೆಕೆಂಡ್ ಒನ್ನನ್ನು ನೋಡ್ಕೊಂಡು ಫೋರ್ತ್ ಒನ್ ಬರೀಬೇಕು. 1101 ಇದೆ, 11 ಇರೋದನ್ನು ನೀವು 00 ಮಾಡಬೇಕು, 01 ಇರೋದನ್ನು 10 ಮಾಡಬೇಕು. ನಾನು ಆಗ ತಾನೇ ಹೇಳಿದ್ದೆ ಯಾವುದನ್ನು ಕಲಿಯೋದು ಬೇಡ, ಜಸ್ಟ್ ಮೂರು ನಂಬರ್ ಯಾವುದು ಅಂತಂದರೆ 1000, 1101, 1100. ಫಸ್ಟ್ 1000 ಬರೆದ್ವಿ, 1000. ನೆಕ್ಸ್ಟ್ 1101 ಬರೆದ್ವಿ, 1101. ನೆಕ್ಸ್ಟ್ ಫಸ್ಟ್ ಒನ್ ನೋಡ್ಕೊಂಡು ಥರ್ಡ್ ಒನ್ ಬರೆದ್ವಿ, ಸೆಕೆಂಡ್ ಒನ್ ನೋಡ್ಕೊಂಡು ಫೋರ್ತ್ ಒನ್ ಬರೆದ್ವಿ. ಇಷ್ಟು ಮಾಡಿದಾಗ ಆನ್ಸರ್ ಯಾವಾಗಲೂ ಒಂದೇ ಬರಬೇಕು. ಎಕ್ಸಾಮ್ನಲ್ಲಿ TRT ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ಆನ್ಸರ್ ಯಾವಾಗಲೂ ಒಂದೇ ಬರಬೇಕು. 1 ಬರ್ದಿದ್ರು ನೀವು 1 ಬರ್ದಿಡಬೇಕು. ಏನಕ್ಕೆ ಅಂತಂದರೆ 1 ಬರಬೇಕು. ಅದಕ್ಕೆ ಟೈಮ್ ರಿವರ್ಸಲ್ ಟೆಸ್ಟ್ ಮಾಡಿ ಅಂತ ಕೊಟ್ಟಾಗ ಆನ್ಸರ್ ಯಾವಾಗಲೂ 1 ಬರಬೇಕು. ಸೊ 1 ಬರುತ್ತೆ, ಎಲ್ಲ ಕ್ಯಾನ್ಸಲ್ ಆಗಿ 1 ಬರುತ್ತೆ. ಸಿಗ್ಮಾ P1 Q0 ಟೇಬಲ್ ನೋಡಿ ಆನ್ಸರ್ ಬರೀತಾ ಹೋದ್ರಾಯ್ತು. ಸಿಗ್ಮಾ P1 Q0 ಅಂತಂದರೆ ಫಸ್ಟ್ ಕಾಲಮಿನ ಟೋಟಲ್ 4195 ಇದೆ, ಡಿವೈಡೆಡ್ ಬೈ ಸಿಗ್ಮಾ P0 Q0 3560 ಇದೆ. ನೆಕ್ಸ್ಟು ಸಿಗ್ಮಾ P1 Q1 6140 ಇದೆ, ಡಿವೈಡೆಡ್ ಬೈ P0 Q1 5210 ಇದೆ. ನೆಕ್ಸ್ಟು P0 Q1 5210 ಇದೆ. ನೆಕ್ಸ್ಟು ಸಿಗ್ಮಾ P1 Q1 6140 ಇದೆ. ನೆಕ್ಸ್ಟು ಸಿಗ್ಮಾ P0 Q0 3560 ಇದೆ. ನೆಕ್ಸ್ಟು P1 Q0 4195 ಇದೆ. ಈಗ ಎಲ್ಲ ಕ್ಯಾನ್ಸಲ್ ಆಗಬೇಕು, ಎಲ್ಲ ನಂಬರು ಕ್ಯಾನ್ಸಲ್ ಆಗಿ ಲಾಸ್ಟಿಗೆ 1 ಉಳಿಯುತ್ತೆ. ನೋಡಿ 3560ಕ್ಕೆ 3560 ಕ್ಯಾನ್ಸಲ್, 3560 ಒಂದ್ಲಿ 3560, 4195 ಒಂದ್ಲಿ 4195 ಕ್ಯಾನ್ಸಲ್ ಆಯಿತು. 6140 ಒಂದ್ಲಿ 6140, 5210 ಒಂದ್ಲಿ 5210. ಸೊ ಎಲ್ಲ 1 × 1 × 1 × 1 ಮಾಡಿದಾಗ 1 ಬರುತ್ತೆ, ಮತ್ತು ಇಲ್ಲಿ 1 × 1 × 1 ಮಾಡಿದಾಗ 1 ಬರುತ್ತೆ. 1/1 ಅಂದರೆ ಆನ್ಸರ್ 1 ಆಗುತ್ತೆ. ಲಾಸ್ಟಿಗೆ ಇಷ್ಟು ಸಿಂಪ್ಲಿಫೈ ಮಾಡಿದಾಗ √1 ಉಳಿಯುತ್ತೆ. ಏನಕ್ಕೆ ಅಂತಂದರೆ 1 × 1 1, 1 × 1 1, 1 × 1 1. ಇಲ್ಲೂ ಅದೇ ಥರನೇ 1 ಬರುತ್ತೆ. 1/1 ಅಂದರೆ 1 ಆಗುತ್ತೆ. 1ಗೆ ರೂಟ್ ತೆಗೆದ್ರೆ 1 ರೂಟ್ ಆನ್ಸರ್. 1ಗೆ ರೂಟ್ ತೆಗೆದ್ರೆ ಒಂದೇ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಯಾವಾಗಲೂ TRT ಮಾಡಿದಾಗ ಆನ್ಸರ್ 1 ಬರಬೇಕು. ಎಲ್ಲ ನಂಬರ್ ಕ್ಯಾನ್ಸಲ್ ಆಗಿ ಎಲ್ಲ ಪ್ರಾಬ್ಲಮ್ನಲ್ಲಿ TRT ಮಾಡಿದಾಗ 1 ಬರಬೇಕು. ನೆಕ್ಸ್ಟ್ ಲಾಸ್ಟ್ ಒನ್ ನೀವು ಏನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ FRT ಫೈಂಡ್ ಔಟ್ ಮಾಡಬೇಕು. FRTನೂ ನೀವು ಫಾರ್ಮುಲಾ ಕಲಿಯೋದು ಬೇಡ. FRT ಸ್ಟ್ಯಾಂಡ್ಸ್ ಫಾರ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. FRT ಹೇಗೆ ಅಂತಂದರೆ ಸೇಮ್ ಅದೇ ಥರನೇ ಸಿಗ್ಮಾ PQ ಬರ್ಕೊಳ್ಳೋದು. ಸಿಗ್ಮಾ PQ ಡಿವೈಡೆಡ್ ಬೈ ಸಿಗ್ಮಾ PQ. ನೆಕ್ಸ್ಟ್ ಇಂಟು ಸಿಗ್ಮಾ PQ ಡಿವೈಡೆಡ್ ಬೈ ಸಿಗ್ಮಾ PQ. ನೆಕ್ಸ್ಟ್ ಇನ್ನೆರಡು ಸತಿ ಸಿಗ್ಮಾ PQ ಬದಲು ಉಲ್ಟಾ ಸಿಗ್ಮಾ QP. ಇಲ್ಲಿ ನಂಬರ್ಸ್ ಚೇಂಜ್ ಮಾಡಿದರೆ ಈಗ ಇಲ್ಲಿ ಲೆಟ್ರೇ ಚೇಂಜ್ ಮಾಡೋದು. ಸಿಗ್ಮಾ QP ಡಿವೈಡೆಡ್ ಬೈ ಸಿಗ್ಮಾ QP. ನೆಕ್ಸ್ಟು ಸಿಗ್ಮಾ QP ಡಿವೈಡೆಡ್ ಬೈ ಸಿಗ್ಮಾ QP. ನೆನ್ಪಿಟ್ಕೊಳ್ಳಿ, ಈ FRT ಮಾಡಿದಾಗ ಲಾಸ್ಟ್ಗೆ ಆನ್ಸರ್ ಸಿಗ್ಮಾ PQ. ನಾನು 3ನೇ ನಂಬರ್ ಹೇಳಿದ್ದೆ ನೋಡಿ, 1100 ಉಳಿಬೇಕು. ಎಲ್ಲ ಪ್ರಾಬ್ಲಮ್ನಲ್ಲಿ ಅಷ್ಟು ಆನ್ಸರ್ ಉಳಿಬೇಕು. ನೀವು ಇಡೀ ಇಷ್ಟು ಫಾರ್ಮುಲಾ ನೆನಪು ನೋಡಿ, ಎಲ್ಲೂ ಕೂಡ ನಾವು ಫಾರ್ಮುಲಾ ನೋಡ್ಕೊಂಡು ಮಾಡಲಿಲ್ಲ. ಫಸ್ಟು ಲಾಸ್ಟ್ ಪೇ ಮೆಥಡಿಗೆ 1000, ಪಾಸ್ಟ್ ಮೆಥಡಿಗೆ 1101, ಬೌಲಿಗೆ ಇವೆರಡನ್ನ ಆ್ಯಡ್ ಮಾಡಿ / 2, ಫಿಶರ್ಸಿಗೂ ಇವೆರಡನ್ನ ಇಂಟು ಮಾಡಿ ರೂಟ್ ತೆಗೆದಾಯಿತು. ಟೈಮ್ ರಿವರ್ಸಲ್ ಟೆಸ್ಟಿಗೆ 1000, 1101, ಜಸ್ಟ್ ಇದನ್ನು ನೋಡಿಕೊಂಡು ಇಂಟರ್ಚೇಂಜ್ ಮಾಡಿ ಬರೆಯೋದು. ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟಿಗೆ 1000, 1101, QP ಬರ್ಕೊಂಡ್ರಾಯ್ತು. ಲಾಸ್ಟಿಗೆ ಆನ್ಸರ್ 1100 ಉಳಿಬೇಕು. 1100 ಉಳಿದ್ರೆ ನೀವು ಮಾಡಿರೋಂಥ ಸೊಲ್ಯೂಷನ್ ಕರೆಕ್ಟ್ ಆಗಿದೆ ಅಂತ ಇಷ್ಟೇ ಆನ್ಸರ್ ಉಳಿಬೇಕು. ಅಷ್ಟು ಉಳಿಲಿಲ್ಲ ಅಂದರೆ ಅಷ್ಟನ್ನು ಉಳಿಸಿಡ್ಬೇಕು ನೀವು. ಸಿಗ್ಮಾ PQ ಆನ್ಸರ್ ಸಿಗ್ಮಾ PQ ಫಸ್ಟು 1000 ಬರ್ಕೊಳ್ಳಿ, 1000, 1101, 1101. ನೆಕ್ಸ್ಟ್ ಅಗೈನ್ 1000, 1000, ನೆಕ್ಸ್ಟ್ 1101.
ನೋಡಿ ಇಲ್ಲಿ ನೀವು ಇದನ್ನು ಇಂಟರ್ಚೇಂಜ್ ಮಾಡೋದು ಬೇಡ ನಂಬರ್ಸನ್ನು. ನಂಬರ್ 1000, 1101, 1000, 1101 ಇಲ್ಲಿ ಲೆಟ್ರ್ ಚೇಂಜ್ ಮಾಡಿ ಬರ್ಕೊಂಡ್ರಾಯ್ತು. ಸೊ ಈಗ ನಾವು ವ್ಯಾಲ್ಯೂಸ್ ಬರ್ಕೊಳ್ಬೇಕು. ವ್ಯಾಲ್ಯೂಸ್ ಟೇಬಲ್ ನೋಡಿ ಬರ್ಕೊಂಡ್ರಾಯ್ತು. ಸಿಗ್ಮಾ P1Q0 ಬೈ P0Q0 ಫಸ್ಟ್ ಕಾಲಮ್ ಬೈ ಸೆಕೆಂಡ್ ಕಾಲಮ್ 4195 ಡಿವೈಡೆಡ್ ಬೈ 3000, 4195 ಡಿವೈಡೆಡ್ ಬೈ 3560 ಇಂಟು P1Q1 P0Q1 6140 ಡಿವೈಡೆಡ್ ಬೈ P0Q1 5210. ನೋಡಿ ಸಿಗ್ಮಾ Q1 P0 ಅಂದ್ರೆ ಬಂದೆ, P0Q1 ಅಂದ್ರೆ ಬಂದೆ. ಟೇಬಲಲ್ಲಿ ನಿಮಗೆ Q1 P0 ಅಂತ ಹುಡುಕಿದ್ರೆ ಸಿಕ್ಕಲ್ಲ. 2 3 6 3 2 6 ನೀವು P0Q1 ಹುಡುಕಿದ್ರೆ ಸಿಗುತ್ತೆ. P0Q1 ಎಲ್ಲಿದೆ? P0Q1 5210 ಡಿವೈಡೆಡ್ ಬೈ P0Q0 3560. ನೆಕ್ಸ್ಟು P1Q1 6140 ಡಿವೈಡೆಡ್ ಬೈ Q0P1 4195. ಈಗ ಅದೇ ಥರನೇ ಕ್ಯಾನ್ಸಲ್ ಮಾಡ್ತಾ ಹೋಗಬೇಕು. 4195ಕ್ಕೆ 4195 ಕ್ಯಾನ್ಸಲ್, 3560 ಮೇಲೆ ಎಲ್ಲೂ ಇಲ್ಲ, ಕ್ಯಾನ್ಸಲ್ ಮಾಡಲಿಕ್ಕಾಗಲ್ಲ. 5210ಕ್ಕೆ 5210 ಕ್ಯಾನ್ಸಲ್ ಆಗದೆ ಉಳಿದಿರುವಂಥ ನಂಬರ್ಗಳು ಯಾವ್ದು? 6140 ಕ್ಯಾನ್ಸಲ್ ಆಗದೆ ಉಳಿದಿದೆ, 3560 ಕ್ಯಾನ್ಸಲ್ ಆಗದೆ ಉಳಿದಿದೆ, 2 ಸರಿ ಉಳಿದಿದೆ. ಸೊ ನಾನಿಲ್ಲಿ ಸ್ಕ್ವೇರ್ ಅಂತ ಬರ್ಕೊಳ್ತಾ ಇದ್ದೀನಿ. ಏನಕ್ಕೆ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ ಅಂತಂದರೆ ನೋಡಿ 6140 2 ಸರಿ ಉಳಿದಿದೆ, 3560 2 ಸರಿ ಉಳಿದಿದೆ. ಸೊ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ. ಲಾಸ್ಟಿಗೆ ಉಳಿಯುವಂಥ ನಂಬರ್ ಯಾವುದು ಅಂತಂದರೆ 6140 ಡಿವೈಡೆಡ್ ಬೈ 3560. ನೋಡಿ ಈಗ ಏನು ಉಳಿಯುತ್ತೋ ಈ ಉಳಿಯುವಂಥದ್ದು 1100 ಆಗಿರಬೇಕು. ಅಂದರೆ ಸಿಗ್ಮಾ P1Q1 ಡಿವೈಡೆಡ್ ಬೈ ಸಿಗ್ಮಾ P0Q0. ನಾನು ಅವಾಗಲೇ ಹೇಳಿದ್ದೆ ವೆರಿಫಿಕೇಷನ್ ಮಾಡಿದಾಗ ಇಷ್ಟೇ ವ್ಯಾಲ್ಯೂ ಉಳಿಬೇಕು. ಯಾವುದ್ರ ವ್ಯಾಲ್ಯೂ ಉಳಿಬೇಕು? 1100 ವ್ಯಾಲ್ಯೂ ಉಳಿಬೇಕು. ಸಿಗ್ಮಾ P1Q1 ಚೆಕ್ ಮಾಡೋಣ. ಇಲ್ಲಿ ಸಿಗ್ಮಾ P1Q1 ಎಷ್ಟಿದೆ? 6140 ಅಷ್ಟೇ ಉಳಿದಿದೆ. P0Q0 ವ್ಯಾಲ್ಯೂ ಎಷ್ಟಿದೆ? P0Q0 3560. ಎಕ್ಸಾಮ್ನಲ್ಲಿ ಗೊತ್ತಾಗಲಿಲ್ಲ ಅಂದರೆ ನೀವು ಈ ಟೇಬಲಲ್ಲಿ 1100 ಆನ್ಸರ್ ಏನಿರುತ್ತೋ ಅದನ್ನೇ ಉಳಿಸಿಡಬೇಕು. 1100 ಆನ್ಸರ್ ಉಳಿಸಿಟ್ರೆ ಮಾಡಿರುವಂಥ ಸರಿಯಾಗಿದೆ ಅಂತ. FRTಲಿ 1100 ಉಳಿಬೇಕು, TRTಯಲ್ಲಿ ಆನ್ಸರ್ ಯಾವಾಗಲೂ 1 ಬರಬೇಕು. ಸ್ವಲ್ಪ ಲೆಂತಿ ಪ್ರಾಬ್ಲಮ್, ಬಟ್ ತುಂಬ ಈಸಿ ಇದೆ. ಫಾರ್ಮುಲಾ ಕಲಿಯೋದು ಬೇಡ, ಫಾರ್ಮುಲಾದ ಬದಲು ಈ 3 ನಂಬರನ್ನು ನೆನ್ಪಿಟ್ಕೊಂಡ್ರಾಯ್ತು. 1000, 1101 ಲಾಸ್ಟಿಗೆ FRT ಮಾಡಿದಾಗ 1100 ಉಳಿಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.